ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಬೆಳವಣಿಗೆ ಹೇಗಿದೆ ಅಂದರೆ, ಯಾರು ಯಾವಾಗ ಪಕ್ಷ ಬಿಡ್ತಾರೆ, ಯಾರ ಜೊತೆಗೆ ಸೇರ್ತಾರೆ ಅನ್ನೋದನ್ನು ಹೇಳೋದು ಕಷ್ಟ. ರಾತ್ರಿ ಬೆಳಗಾಗೋದ್ರೊಳಗೆ ಏನು ಬೇಕಾದರೂ ಆಗಬಹುದು ಅನ್ನೋ ಪರಿಸ್ಥಿತಿ ಇದೆ. ಇಂಥದ್ರಲ್ಲಿ ಕಡು ವಿರೋಧಿ ಮೋದಿ ಮತ್ತು ಮೋದಿ ತಂದಿರುವ ಬದಲಾವಣೆ, ಕೇಂದ್ರ ಸರ್ಕಾರದ ಹಲವು ಯೋಜನೆಗಳನ್ನು ಕಠುವಾಗಿ ಟೀಕಿಸಿದಂತಹ ಮತ್ತು ತದ್ವಿರುದ್ಧ ಸಿದ್ಧಾಂತದ ನಾಯಕ ರಾತ್ರೋರಾತ್ರಿ ಮೋದಿ ಮೀಟ್ ಆದ್ರ. ಏನಿದು ಹಾಗಾದ್ರೆ? ಸೀಕ್ರೆಟ್ ಮೀಟಿಂಗ್ ವಿಚಾರ ದಿಢೀರ್ ಅಂತ ಸಿಡ್ದಿರೋದು. ಅದರ ಬೆನ್ನಲ್ಲೇ ಬಹಳ ವ್ಯತಿರಿಕ್ತವಾದ ಸ್ಟೇಟ್ಮೆಂಟ್ ಬೇರೆ ಬರ್ತಾ ಇದೆ ಆ ನಾಯಕನಿಂದ. ಮೋದಿ ಹೊಗಳಿ ಅಭಿವೃದ್ಧಿಯನ್ನು ಕೊಂಡಾಡಿರೋದು ಬೇರೆ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗೆ JDU, RLD, ಅದಾದಮೇಲೆ ಕಮಲ್ನಾಥ್ ಸಂಬಂಧಿತ ಬೆಳವಣಿಗೆಗಳು, ಅಶೋಕ್ ಚಾವನ್ BJP ಸೇರ್ಪಡೆಯಾಗಿತ್ತು. ಇನ್ನು ಸುಮಾರು ಪ್ರಮುಖ ನಾಯಕರು BJP ಸೇರ್ತಾರಾ, NDA ತೆಕ್ಕೆಗೆ ಬೀಳ್ತಾರಾ ಅನ್ನೋ ಸುತ್ತ ಆಗ್ತಿರುವ ಬೆಳವಣಿಗೆಗಳು ಒಂದು ಕಡೆಯಾದರೆ, INDI ಕೂಟವನ್ನು ಬಿಟ್ಟು ಸುಮಾರು ಜನ ಪ್ರತ್ಯೇಕವಾಗಿ ಈಗ ಸ್ವಂತ ಬಲದ ಮೇಲೆ ಸ್ಪರ್ಧೆ ಮಾಡೋ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಪೈಕಿ ತದ್ವಿರುದ್ಧ ಸಿದ್ಧಾಂತದ, ಅದರಲ್ಲೂ ಮೋದಿ ಅಂದರೆ ಉರಿದು ಬೀಳುವಂತಹ, ಮೋದಿ ಜಮ್ಮು ಕಾಶ್ಮೀರದಲ್ಲಿ ಕೈಗೊಂಡಂತಹ ಕೆಲವು ಕಠು ನಿರ್ಧಾರಗಳು, ಆರ್ಟಿಕಲ್ 370 ಸಿಕ್ಕಾಪಟ್ಟೆ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲೂ ಹೋರಾಟ ಮಾಡಿ, ಆರ್ಟಿಕಲ್ 370 ರದ್ದು ನಿರ್ಧಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲೂ ಹೋರಾಟ ಎಲ್ಲ ಮಾಡಿ ಬಡಿದಾಡಿದ, ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಎತ್ತಿ ಹಿಡಿದ ಮೇಲೆ ಮತ್ತೆ ಕೆಂಡ ಕಾರದಂತಹ ಫಾರೂಕ್ ಅಬ್ದುಲ್ಲಾ BJP ಜೊತೆ ಸಖ್ಯವನ್ನು ಬಯಸ್ತಾ ಇದ್ದಾರಾ, NDA ಜೊತೆ ಸಖ್ಯ ಬಯಸ್ತಾ ಇದ್ದಾರಾ? ಏನಾಗ್ತಿದೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ರಾಷ್ಟ್ರ ರಾಜಕಾರಣದಲ್ಲಿ ಅನ್ನೋ ಅಚ್ಚರಿ. ಎಸ್, ಇದು ಬೇರೆ ಯಾರು ಹೇಳ್ತಾ ಇರೋದಲ್ಲ, ಗುಲಾಂ ನಬಿ ಆಜಾದ್, ಕಾಂಗ್ರೆಸ್ನ ಮಾಜಿ ಕಟ್ಟಾಳು. ಫಾರೂಕ್ ಅಬ್ದುಲ್ಲಾ ಅವರು ಮೊನ್ನೆ ತನಕನೂ ಕಾಂಗ್ರೆಸ್ಗೆ ತುಂಬ ಕ್ಲೋಸ್ ಆಗಿದ್ರು. ಇಂಡಿ ಕೂಟ ಅಂತಲ್ಲ, ಅವ್ರು ತುಂಬ ಕ್ಲೋಸ್ ಆಗಿದ್ರು ಗಾಂಧಿ ಫ್ಯಾಮಿಲಿಗೆ. ಈಗ ದಿಢೀರ್ ಅಂತ ಕೈ ಕೊಟ್ಟಿದ್ದಾರೆ, ಮೈತ್ರಿ ಇಲ್ಲ, ಸ್ವಂತ ಬಲದ ಸ್ಪರ್ಧೆ ಅಂತ ಕ್ಲಿಯರ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಗುಲಾಂ ನಬಿ ಆಜಾದ್ ಅವರ ಹೇಳಿಕೆ, ನನಗೆ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ, ಫಾರೂಕ್ ಅಬ್ದುಲ್ಲಾ ಮತ್ತು ಮಗ, ಅವರ ಅಪ್ಪ ಮಗ ಇಬ್ಬರು ಕೂಡ ರಾತ್ರಿ ಹೊತ್ತು ಅಮಿತ್ ಶಾ ಮೋದಿ ಅವ್ರನ್ನ ಅಪಾಯಿಂಟ್ಮೆಂಟ್ ತಗೊಂಡು ಯಾರಿಗೂ ಗೊತ್ತಾಗದಿರೋ ಹಾಗೆ ಮೀಟ್ ಮಾಡುವಂತಹ ಕೆಲಸ ಆಗಿದೆ ಅಂತ. ರಾತ್ರೋರಾತ್ರಿ ಮೀಟಿಂಗ್ ಆಗಿದೆ ಅಂತ ಹೇಳಿದ್ದಕ್ಕೆ ಸಿಡಿದೆದ್ದ ಫಾರೂಕ್ ಅಬ್ದುಲ್ಲಾ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಮೀಟ್ ಮಾಡೋದಾದ್ರೆ ಹಗಲೇ ಹೋಗಿ ಮೀಟ್ ಮಾಡ್ತೀನಿ, ನೈಟ್ ಯಾಕೆ ಮಾಡಬೇಕು, ನನಗೆ ಆ ರೀತಿ ಯಾರ ಮೇಲೂ ಭಯ ಇಲ್ಲ, ಏನು ಮಾಡಬೇಕು ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇದೆ, ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗುಲಾಂ ನಬಿ ಆಜಾದ್ ವಿರುದ್ಧ ಹರಿಹಾಯ್ದಿದ್ದಾರೆ. ಆಮೇಲೆ ಆಜಾದ್ ಕೂಡ ಅದನ್ನು ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಥರ ಪ್ರಯತ್ನಗಳಾಗ್ತಿವೆ ಅನ್ನೋ ಸುದ್ದಿ ನನಗೆ ಬಂತು ಡೆಲ್ಲಿ ಕಡೆಯಿಂದ. ನಾನೇನು ಆ ಥರ ಹೇಳಿಲ್ಲ ಬಿಡಿ ಅಂತ ಅಲ್ಲಿಗೆ ತಳ್ಳಿ ಹಾಕಿದ್ರು. ಈ ಥರ ಸುದ್ದಿ ಮೊನ್ನೆಯಿಂದ ಕೇಳಿ ಬರ್ತಿದೆ. ಫಾರೂಕ್ ಅಬ್ದುಲ್ಲಾ ಅವರು ರಾತ್ರೋರಾತ್ರಿ BJPಯ ತುಂಬ ಜನ ಪ್ರಮುಖ ನಾಯಕರ ಜೊತೆ ಮೀಟಿಂಗ್ ಮಾಡಿದ್ರ ಅನ್ನೋದ್ರ ಬಗ್ಗೆ. ಅದ್ರ ಬೆನ್ನಲ್ಲೇ ಜಮ್ಮು ಕಾಶ್ಮೀರದಲ್ಲಿ ನಿನ್ನೆ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಯಿತು. IIT, IIM, ಏಮ್ಸ್, ಅಲ್ಲಿ ಎಲೆಕ್ಟ್ರಿಕ್ ಟ್ರೈನ್, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದು, ಇಂಥದ್ದೆಲ್ಲ ಇತ್ತಲ್ಲ. ಈ ಸಂದರ್ಭದಲ್ಲಿ ಫಾರೂಕ್ ಅಬ್ದುಲ್ಲಾ ಅವರು ನರೇಂದ್ರ ಮೋದಿ ಅವ್ರನ್ನ ಹೊಗಳಿದ್ದು ಅಚ್ಚರಿಗೆ ಕಾರಣ ಆಯಿತು. ಎಲೆಕ್ಟ್ರಿಕ್ ಟ್ರೈನ್ ಎಷ್ಟೋ ವರ್ಷಗಳ ಬೇಡಿಕೆಯಾಗಿತ್ತು, UP ಅದನ್ನು ಮಾಡೋಕ್ಕಾಗಲಿಲ್ಲ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಬಹಳ ಚೆನ್ನಾಗಿ ಅಭಿವೃದ್ಧಿ ಕಾರ್ಯಗಳಾಗ್ತಿವೆ ಅಂತ ಧನ್ಯವಾದಗಳನ್ನು ತಿಳಿಸಿ ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಅಭಿವೃದ್ಧಿ ಆಗ್ತಿದೆ ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಅದು ಯಾಕೆ ಆಗ್ತಿದೆ? ಆರ್ಟಿಕಲ್ 370 ರದ್ದಾಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಆಗ್ತಿದೆ, ಹೂಡಿಕೆಗೆ ಗಲ್ಫ್ ರಾಷ್ಟ್ರಗಳು ಆಕರ್ಷಿತರಾಗ್ತಿದ್ದಾರೆ, ತುಂಬ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ, ವಿದೇಶಗಳಿಂದ ಜಮ್ಮು ಕಾಶ್ಮೀರದ ಕಡೆಗೆ ಆಕರ್ಷಣೆ ಜಾಸ್ತಿ ಆಗಿದೆ ಅನ್ನೋದನ್ನು ನರೇಂದ್ರ ಮೋದಿ ಅವರು ಒತ್ತಿ ಹೇಳಿದ ಹೊತ್ತಲ್ಲೇ ಅಭಿವೃದ್ಧಿ ಚೆನ್ನಾಗಿ ಆಗ್ತಿದೆ ಅಂತ ಹೇಳ್ತಾರೆ ಫಾರೂಕ್ ಅಬ್ದುಲ್ಲಾ. ಅಂದರೆ ಆರ್ಟಿಕಲ್ 370 ರದ್ದು ನಿರ್ಧಾರವನ್ನು ಒಪ್ಪಿಕೊಂಡ್ರ? ನಿಜಕ್ಕೂ ಫಾರೂಕ್ ಅಬ್ದುಲ್ಲಾ ಅವರೇನಾದರೂ ಈಗ ಕೇಳಿ ಬರ್ತಿರೋ ಸುದ್ದಿ ನಿಜ ಅನ್ನೋದೇ ಆಗಿದ್ರೆ ಇದಕ್ಕಿಂತ ದೊಡ್ಡ ಪರಿವರ್ತನೆ ಬೇಕಾ? ರಾಮ ಮಂದಿರ ಟೈಮಲ್ಲಿ ಫಾರೂಕ್ ಅಬ್ದುಲ್ಲಾ ಅವರು ರಾಮ ಮಂದಿರದ ಬಗ್ಗೆ ಹಾಡೆಲ್ಲ ಹೇಳಿ, ನಮಗೂ ರಾಮ ಇದ್ದಾನೆ, ನಾವು ರಾಮ ಭಕ್ತರೇ ಅಂತ ಕಪಿಲ್ ಸಿಬಲ್ ಮಾಡಿದ ಇಂಟರ್ವ್ಯೂದಲ್ಲಿ ಆ ಒಂದು ದೃಶ್ಯ ಗಮನ ಸೆಳೀತು, ವೈರಲ್ ಆಯಿತು. ನೋಡಿ, ಯಾರ್ಯಾರ ಬಾಯಲ್ಲೀಗ ರಾಮನ ಗುಣಗಾನ ಆಗ್ತಾ ಇದೆ, ರಾಮ ಮಂದಿರದ ಎಫೆಕ್ಟ್ ಇದು ರಾಜಕಾರಣದಲ್ಲಿ ಅಂತೆಲ್ಲ ಚರ್ಚೆ ಆಯಿತು. ಈಗ ನರೇಂದ್ರ ಮೋದಿ ಅವ್ರನ್ನ ಅಭಿವೃದ್ಧಿ ಬಗ್ಗೆ ಹೊಗಳ್ತಿದ್ದಾರೆ. ಆರ್ಟಿಕಲ್ 370 ರದ್ದಾಗಿದ್ದಕ್ಕೆ ದಿಢೀರ್ ಬದಲಾವಣೆ.
ಇಷ್ಟು ಬದಲಾವಣೆ ಕೆಲವೇ ವರ್ಷಗಳಲ್ಲಾಯಿತು, 3-4 ವರ್ಷಗಳಲ್ಲಿ. ಇಷ್ಟು ದಶಕಗಳಿಂದ ಆಗದ್ದು ಅಂದರೆ ಅದು ಆರ್ಟಿಕಲ್ 370 ರದ್ದು ಮಾಡಿದ್ದಕ್ಕೆ ಹೊರತು ಇನ್ನೇನೂ ಅಲ್ಲ ಅನ್ನೋದು ಅಲ್ಲಿನವ್ರಿಗೂ ಗೊತ್ತಿರೋವಾಗ ಅಭಿವೃದ್ಧಿ ಚೆನ್ನಾಗಿ ಆಗ್ತಿದೆ, ನಮ್ಮ ಕಾಶ್ಮೀರದವ್ರಿಗೆ ಒಳ್ಳೇದಾಗ್ತಿದೆ ಅಂತ ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ ಅಂದರೆ ಯಾವುದರ ವಿರುದ್ಧ ಹೋರಾಟ ಮಾಡಿದ್ರು ಫಾರೂಕ್ ಅಬ್ದುಲ್ಲಾ? ಈಗ ಅದನ್ನು ಒಪ್ಪಿಕೊಂಡ್ರು ಅಂತ ಅರ್ಥನ ಗೊತ್ತಿಲ್ಲ. ಒಟ್ನಲ್ಲಿ ಈ ನೈಟ್ ಮೀಟಿಂಗ್ ಸೀಕ್ರೆಟ್ಗಳನ್ನು ಹೇಳ್ತಿದ್ದಾರೆ. ಗುಲಾಂ ನಬಿ ಆಜಾದ್ ಅವರು ಅಲ್ಲಗಳಿತಿದ್ದಾರೆ. ಬಟ್ ಅದರ ನಡುವೆನೇ ಇಂಥ ಬೆಳವಣಿಗೆಗಳಾಗ್ತಿರೋದು ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡಿದೆ. ಕಾದ್ ನೋಡೋಣ ಗಾಳಿ ಯಾವ್ಯಾವ ಕಡೆ ಬೀಸತ್ತೆ, ಎಲ್ಲೆಲ್ಲಿ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.